ಅವಾಗ ಹರಿಜನ್ ಮಾಸ್ತರ್ ಅಲಿಮಿನಿ ಮನೆಗೆ ಬಂದು ರಾತ್ರಿ ಏನಂದ್ರೆ ಬಣ್ಣ ಹಚ್ಚಿನ ಮುಂದ ನಾನು ಯಾರು ನಗಿಸ್ತೀರಿ ಅವ್ರಿಗೆ ಒಂದು ರೂಪಾಯಿ ಅಂದ್ರ ಈ ನತ್ ನೀ ಬಕೊಂಡಾಗ ಇಟ್ಗ ಆ ಸನ್ನಿವೇಶದಾಗ ನಾ ತಂದನಿ ತಗ ಅಂತ ಕೊಡು ನನ್ನ ಕೈಯಾಗ ಅಂತ ಕೊಟ್ಟಿದ್ದೆ. ಆಮೇಲೆ ಅಯ್ಯೋ ನಾನು ಮುತ್ತ ನತ್ತ ಅಂತಂದು ಈ ಮೂಗು ಹಾರಿಸ್ಬಿಟ್ಟೆ, ಅದು ಬಿದ್ದು ಅವಾಗ ನಗ್ಬಿಟ್ರು ಅವರು. ಎಂತೆಂಥವ್ರ ನಕಲಿ ಮಾತು ಹೇಳಿ ಅವರು ನಗರು ನಮ್ಮನ್ನು ನಗ್ಸರು. ಆದ್ರೆ ಪೆಟ್ಟಿಗೆ ಮೇಲೆ ಕುಂತ್ರು ಮಾತ್ರ ಕಣ್ ಕ್ಯಾಂಪ್ಗ ಭರತ ಕಂಡದೊಳು ಬದಲಾಯಿತು, ಜನ ಹೊಸ ಹೊಸ ಫ್ಯಾನ್ಸಿಯ ಕಲಿದಾಯ್ತು, ಮುರಿ ಹೇಳಲು ಲಾವಣಿ ಪದ ಬಂತು, ಹರೇಕೆದ್ದು ಸ್ಮರಣೆಯ ಮರಿತರು, ಹೋಟೆಲ್ ದೋಸೆಯ ಪ್ಲೇಟ್ ಆತು, ಗಟ್ಟಿಗರೆಲ್ಲರೂ ಹೊಟ್ಟೆಯ ಮರಿತರು, ಹಸಿ ಹಿಟ್ಟಿಗೆ ಹಲ್ ತೆರೆದಾಯ್ತು, ಗಟ್ಟಿಗರೆಲ್ಲರೂ ಹೊಟ್ಟೆಯ ಮರಿತರು, ಹಸಿ ಹಿಟ್ಟಿಗೆ ಹಲ್ ತೆರೆದಾಯ್ತು, ಜಟ್ಟಿಯಂತೆ ಜನ ಜಿಟ್ಟಿಗಳಾದರೂ ಗುಂಡೆಯ ಗೋತಲ ಕಂಡೋಯ್ತು. ಎಲ್ರಿಗೂ ನಮಸ್ಕಾರ. ಈ ದಿನ.com ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸಹ್ಯಾದ್ರಿ ನಾಗರಾಜ್. ನಾನಿವತ್ತು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಕೂನಬೇವು ಅನ್ನೋ ಊರಲ್ಲಿದ್ದೀನಿ. ಈ ಊರಿನ ಯಜಮಾನರು ಬಸಪ್ಪ ಗುಡ್ಡಪ್ಪ ರಾಜೋಳದ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಗೆಳೆಯರಾದ ಚಂಸು ಪಾಟೀಲ್ರವರು ಮಾತಾಡಿಸ್ತಿದ್ದಾರೆ. ತಮ್ಮ ಹೆಸರು? ಬಸಪ್ಪ. ವಯಸ್ಸು ಎಷ್ಟಾಗಿರ್ಬೋದು? ಒಂದು ಕಡಿಮೆ 80 ವರ್ಷ. ಓದಿದ್ದು ಎಲ್ಲಿ ತನಕ ಓದಿದ್ರೆ? ಓದಿದ್ದು ಬರೀ 4ನೇ. ಅಂದ್ರೆ ಈಗ ಫಸ್ಟ್ ಊರಲ್ಲಿ ಶಾಲೆ ನಿಮ್ಕು ಮೊದ್ಲಕ್ಕೆ ಓದೋರು ಇದ್ರನ ಅಥವಾ ನೀವೇ ಮೊದ್ಲು? ನಮ್ಕಿಂತ ಮುಂಚೆ ಇದ್ರಿ. ಅವಾಗ ಶುರು ಆಗಿತ್ತು. ಅವಾಗ ಶಾಲೆ ಶುರು ಆಗಿದ್ದು ಗೊತ್ತಾಯ್ತು ನಿಮ್ಗೆ? ಗೊತ್ತಾಯ್ತು. ಊರಲ್ಲಿ ಎಲ್ಲಿ? ಹನುಮಂತ ತಿರುಗುಡಿ ಆನ್ಬೇರಿ ಮಾಸ್ತರ್ ಬರಾರ. ಅವ್ರ ಪಾಪ ಪಗಾರದಾರಲ್ಲ, ಅವ್ರು ಗೌರ್ಮೆಂಟ್ ಅಲ್ಲ. ಅವರು ಹಂಗ ಬಾನೋಮಿ ಊರಾಗ ಅಡ್ಡಾಡಿ ಸ್ವಿಗ್ಗಿಗೆ ಜೋಳ ಎತ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಿ ಅವ್ರ ಊರಿಗೆ ಕೊಟ್ಟು ಬರ್ತಿದ್ವಿ. ಅವ್ರು ಚಲೋ ಕಲ್ಸೋರು ಶಾಲೆ. ನಮ್ಮ ಮನೆಗೆ ವಾರಕ್ಕೊಮ್ಮೆ ದಿನ ಒಬ್ಬೊಬ್ರು ಮನೆಗೆ ಇಲ್ಲೇ ಊಟ ಮಾಡ್ರು. ಮತ್ತು ಊರನ ಮಂದಿ ಅಷ್ಟರಿಗೆ ಅವ್ರಿಗೆ ಊಟ ಕೊಟ್ರು. ಭಾಳ ಶುದ್ಧ ಕಲಿಸಿದ್ರು ನಮಗೆ. ಭಾಳ ಬಿಗಿ ಶಾಲೆ. ಈಗೆಂತ ಶಾಲೆ ಅದಾವು. ಎಲ್ಲಿ ತನಕ ಓದಿದೆ ನೀವು? ಅವಾಗ ಎಷ್ಟನೇ ತನಕ ಓದಿ? 7ನೇ ಮಠ. ಇಲ್ಲೇ 4ನೇ. ಆಮೇಲೆ ಕದ್ರಿಗೆ ಹೋಗೋರು 7ನೇ. ಅಲ್ಲೇ 7ನೇ ಮುಗಿಸ್ಕೊಂಡು ಮತ್ತೆ ತಮಗೆ ಬೇಕಾದಲ್ಲಿ ಹೋಗೋರು. ಅವಾಗನ 7ನೇ ಕಲ್ತಿದ್ರು ಒಟ್ಟು? ನಾ ಬರೀ 4ನೇ ಕಲ್ತೇನೆ. 4ನೇ. ಈಗ ಅಂತ ಶಾಲೆ ಇಲ್ಲಿ ಬಿಡು. ನಾವು 4ನೇ ಕಲ್ತ್ರು ಶಾಲೆ ಯಾಕೆ ಬಿಡ್ಬೇಕಾಗಿ ಬಂತ? ಶಾಲೆ ನಾವು ಅಷ್ಟೇ ಕಲಿಸಿದ್ರೆ ಮುಂದೆ ಹೋದಾರ ಯಾರಿಲ್ಲ ಅವಾಗ? ಯಾರು ಇಲ್ಲ. ನಮಗೆ ಓದಕ್ ಮುಂದೆ ಹೋಗಕ್ ದಾರಿ ಇಲ್ಲ. ಅಷ್ಟು ಕಾಲ ಯಾಕೆ ಮನೆಯಲ್ಲೇ ಬಿಡ್ಸಿದ್ರ? ಮನ್ಯಾಗ ಬಿಟ್ಬಿಟ್ವಿ. ಕಮ್ತ ಮಾಡೋದ ಅದ ಇದ ತೋಟ ಮಾಡ್ಕೊಂತ ನೀರಾವರಿ ಮಾಡ್ಕೊಂತ ಹೊಂಟ್ವಿ. ಮನೆಯಲ್ಲಿ ಎಷ್ಟು ಜನ ಆಯ್ತು? ಮನ್ಯಾಗ ಎತ್ತು ಅಪ್ಪರ್ ಅಜ್ಜರ್ ಅವರು ಕಮ್ತನ ಮಾಡ್ತಿದ್ರು. ಅವರು ಕಮ್ತ ಮಾಡ್ಸಾರು. ನಾವು 6 ಜನ. ಅವ್ರೊಂದು ಕೆಲಸ ಇವ್ರೊಂದು ಕೆಲಸ ಮಾಡ್ಕೊಂತ ಜೀವನ ಮಾಡಾಕತ್ತೀವಿ. ಏನು ಕಷ್ಟ ಅವಾಗ. ಬೆಳೆ ಬರುವಲ್ವು, ಬಡತನ. ಹೆಂಗೆ ಬೇಕು ಹಂಗೆ ಬೆಳೆದು ತಂದು ತಿನ್ನೋದು, ಜೋಳ ಕುಚ್ಕೊಂಡು ತಿನ್ನೋದು, ಹಿಂಗೆಲ್ಲ ಮಾಡಿ ಜೀವನ ಮಾಡ್ಕೊಂತ ಬಂದ್ವಿ. ನಿಮ್ಮ ಅಪ್ಪರ ಬಗ್ಗೆ ಏನ್ರ ನೆನಪೈತಿ? ಅಜ್ಜರ ಬಗ್ಗೆ? ಅವಾಗಿನ ಘಟನೆಗಳು ಅವಾಗಿನ ಘಟನೆದಾಗ ಅದು ಸಣ್ಣರಿದ್ದಾಗಿಂದು ಅವ್ರ ಜೊತೆ ಕಳೆದದ್ದು ಕಾಲ. ಆ ಟೈಮ್ನಲ್ಲಿ ಸಾಲ ರಗಡ್ ಮಾಡಿದ್ಬಿಡ್ರಿ ನಮ್ಮಪ್ಪ. ಅಲ್ಲ, ಕಾಲ ಅವಾಗಿನ ಕಾಲದಾಗ ನಿಮ್ಮ ಅಪ್ಪನ ಜೊತೆಗೆ ನೀವು ಹೆಂಗಿತ್ತು ಸಂಬಂಧಗಳು? ಏನು ಬಳ ಇಲ್ಲ. ಇತ್ತಾಗ ನಮಗೆ ಒಯ್ಯೊಟ್ಟಾತು. ಇತ್ತಾಗ ಏನು ಮಾಡಾಕತ್ತಿದ್ರು, ಬಾಡಿಗೆ ಹೊಡೆಯೋದು, ಬಾಡಿಗೆ. ಎತ್ತಿನ ಲಾರಿ, ಹನುಮಟ್ಟಿ ಕಾಲೇಜ್ ಕಟ್ಟಿತ್ತೆಲ್ಲ ಎಲ್ಲ ನಮ್ಮ ಎತ್ತ ಬಾಡಿಗೆ ಹೊಡೆದು ನೋಡಿ. ಗೊರಪ್ಪ ಹುಡುಗಿದ್ದ ವಜ್ರದುಂಡಿ ಕಲ್ ತರ್ಬೇಕು. ಆ ದಿವ್ಸನೂ 7-8 ಗಾಡಿ ಹೊಡೆದು ಜೀವನ ಮಾಡ್ಬೇಕು. ಆ ಲೆಕ್ಕಕ್ಕೆ ಕಲ್ಲು ಎಲ್ಲಿದ್ದೇ ಇರ್ತದೆ? ಎಲ್ಲಿ ಕಲ್ಲು? ಅವು ಗುಡ್ದಾಗ ಹೊಡೆದು. ಯಾವ ಗುಡ್ಡ? ಗೊರಪ್ಪನ ಗುಡ್ಡ ಅಂತ ಇದೆ. ಬ್ಯಾಡಗಿತ್ತಾವ. ಅಲ್ಲಿಂದ ಹನುಮನ್ ಮಟ್ಟಿಗೆ ಇರ್ಬೇಕು ಕಾಲೇಜಿಗೆ. ದಿವ್ಸನೂ 7-8 ಲಾರಿ ಹೊಡೆಯರು. 1-2 ಆಳು ಮಾಡಿದ್ರು. ನಾವು ಹೋಗಿದ್ವಿ. ಉಣ್ಣಾಕ್ ತಗೊಂಡು
ಹಿಂಗೆ ಜೀವನ ಮಾಡಿದ್ವಿ. ಆನಂತರ ಮದುವೆ ಆಗಿದ್ದು ಮದುವೆ ಆಗಿದ್ದು 18 ವರ್ಷಕ್ಕೆ ಮದುವೆ ಆತ್ರಿ. ನಮ್ಮ ಅಣ್ಣನಿಗೆ ಕನ್ಯೆ ತೆಗೆದ್ರೆ ಅವನಿಗೆ ಕೊಡಲ್ಲ ಅಂದರು. ಆಮೇಲೆ ನನಗೆ ಇಲ್ಲಿ ಇದ್ದರು ತೆಗೆದು ಲಗ್ನ ಮಾಡಿದ್ರು. ಅವ ನಮ್ಮ ಕಾಕಂದು ನಂದು ಒಮ್ಮಿಗೆ ಮದುವೆ ಆಗಿದೆ. ಅಂದ್ರೆ ನೀವು ನಾಟಕದಾಗ ಮದುವೆಕ್ಕಿಂತ ಮೊದ್ಲನ ಶುರು ಮಾಡಿದ್ರೆ ನಾ ಮದುವೆ ನಂತರ ಅದೇ ಹೆಂಗ್ ಶುರು ಆಯ್ತು ನಾಟಕದ್ದು? ಅದು ಭಜನೆಗೆ ಹೋಗಿದ್ವಿ. ಆ ಗೌಡ್ರು ಅಂತ ಇದ್ರು, ಕೆಂಚು ಗೌಡ್ರು. ಅವರು ಹಂಗೆ ಕುತ್ಕೊಂಡು ಒಬ್ಬ ಹನುಮಂತಪ್ಪ ಅಂತ ನಾಟಕದಾಗ ಬಂದದ್ದ. ಅವನು ನಾಟಕ ಕಲಿಯೋನಂತ ಅಲ್ಲಿ. ಗೌಡ್ರ ಒಂದು ನಾಟಕ ಹಚ್ಬೇಕ್ರಿ, ನೀವು ಹುಡ್ರಪ್ಪ ಇಲ್ಲಿ ಅದರಲ್ಲ ಬಸವಣ್ಣ ಅವರು ಭಜನೆ ಪದ ಹೇಳ್ತಾರೆ, ಚಲೋ ಹೇಳ್ತಾರೆ, ಪಾತ್ರ ಮಾಡಿಸ್ಬಿಡೋಣ ಅಂತೇಳಿ ನಾಟಕನ ಶುರು ಮಾಡಿದ್ರು. ನಮಗೆ ಒಂದು ಸಣ್ಣ ಪಾತ್ರ ಕೊಟ್ರು ಮುಂಚೆ, ಒಂದು 5-6 ಮತ್ತಿಂದ. ಆಮೇಲೆ ಮತ್ತೆ ಹಚ್ಚಿದ್ರು, ದೊಡ್ಡ ಪಾತ್ರ ಕೊಟ್ಕಂತ ಇತ್ತಾಗ ಆಟ ಪಾರ್ಟು ಮಾಡಿದ್ವಿ. ಆಮೇಲೆ ಆಟ ಕಲ್ಸಾಕತ್ತಿದ್ವಿ. ಬರ್ತಾ ನಾವು ಹುಡುಗರು ನಮ್ಮ ಮನೆಯಲ್ಲಿ ಬೇಕು ಅಲ್ಲಿ ಕರ್ಕೊಂಡು ಹೊಂಟು ಭಜನಾ. ಅಲ್ಲಿ ಯಾವ ನಾಟಕ? ಒಂದ್ ನಾಟಕ ನೆನಪೈತೆ? ಮೊದ್ಲು ಆಡಿದ ನಾಟಕ ಯಾವುದು? ಮೊದ್ಲು ಆಡಿದ್ದ ನೆಂಬೇಕಂದು ಆಡಿದ್ವಿ. ಆಮೇಲೆ ಅದನ್ನ ಮುಗಿಸಿದಾಗ ಅದು ಒಳ್ಳೆ ಚಲೋ ಆತ ನಾಟಕ. ನಮ್ಮೂರಾಗ ಒಂದು ಕಳುವ ಆಗ್ಬಿಟ್ಟು, ದೊಡ್ಡ ಕಳುವ. ಊರನ್ ಮಂದಿ ಬೇಡ, ಅದು ನಾಟಕ ಚಲೋ ಆಕತಿ, ಬೆಳ್ತಂಕ ಮಂದಿ ಮನೆಗೆ ಹೋಗಂಗಿಲ್ಲ, ಕಳುವ ಹಾಕವು ಒಂದು ಆಡೋದು ಬಿಡಿಸ್ಬಿಟ್ರು. ಅಂದ್ರೆ ಎಲ್ಲಾ ಜನ ನಾಟಕ ನೋಡಕ್ ಬಂದಾಗ ಕಳುವ ಹಾಕತ್ತೀವಿ. ಬೇಡ ನೀವು ನಾಟಕ ಭಾರಿ ಆಡ್ತೀರಿ, ಜನ ಒಬ್ರು ಮನೆಗೆ ಇರೋದಿಲ್ಲ ಅಂದು ದೊಡ್ಡ ಕಳುವ ಆಗ್ಬಿಡ್ತು. ಅವ್ರು ಸಾಕಷ್ಟು ಬಂಗಾರ ಬೆಳ್ಳಿ ಎಲ್ಲ ಚಿಜೂರಿನ ಕಳುವ ಮಾಡ್ಕೊಂತ ತಗೊಂಡು ಹೋದ್ರು. ಹಿಂಗಾಗಿ ನಮ್ಮನ್ನ ನಾಟಕ ಬಿಡಿಸಿದ್ರು. ಆಮೇಲೆ ದಿನ ನಮ್ಮೂರ ಒಂದು ದುರ್ಗವನ ಹಬ್ಬ ಅಂತ ಆಕತಿ, ದೇವತಿ ಆಕತಿ, ಆಟ ಹಚ್ಚ ನಡ್ರಿ ಅಂತ ಹುಡುಗರ ಜೊತೆಯಾಗಿ ಆಟ ಹಚ್ಚಿದ್ರು. ಆಟ ಕಲ್ತೀವಿ, ಪಾಠ ಮಾಡಿದ್ವಿ. ಯಾವ ನಾಟಕ? ಯಾವ್ದು? ಕೃಷ್ಣಾರ್ಜುನ ಕಾಳಗ ಆಡಿದ್ವಿ. ಅದು ಚಲೋ ಆತು. ಆಮೇಲೆ ಯಾವ ಪಾತ್ರ ಮಾಡಿದ್ವಿ ನೀವು? ನಾವು ಹೆಣ್ಣು ಪಾತ್ರ ಮಾಡಿದ್ವಿ, ಸುಭದ್ರಿದ. ಯಾವ ಮಾತು ನೆನಪದ? ಪದ ಬರೋದು ಯಾವ್ದು? ಮಾತು ನೆನಪದವು. ಈಗ ಅರ್ಜುನ ಕೃಷ್ಣ ಅದ್ರಾಗ ಪಾತ್ರ ಮಾಡಿದರು. ಮುಂಚೆ ಕೃಷ್ಣ ಬರ್ತಾನ, ಆಮೇಲೆ ರುಕ್ಮಿಣಿ ಕರಿತಾನ, ನಾನು ದೇವಸ್ಥಾನಕ್ಕೆ ಹೋಗ್ಕನಿ, ಮತ್ತು ನೀನು ಮನೆಗಿರು ಅಂದ. ನಾವು ಒಬ್ಬಕ್ಕೆ ಹೆಂಗಿರ್ಲಿ, ಹೋಗ್ಕಂಡು ನಾನು ಹಾಗಾದ್ರೆ ಹೇಳುತ್ತೇನೆ ಕೇಳುವಂತವನಾಗು ಅಂತ ಕೃಷ್ಣಗೆ ಹೇಳ್ತಾಳ ರುಕ್ಮಿಣಿ. ಆಮೇಲೆ ಹೇಳುವಂತ ನಾವು ಅವಾಗ ಪದ ಹೇಳ್ತಾಳೆ ಆಕೆ. ಏನಂತ ಹೇಳಿಲ್ಲ ಪದನ? ಪೋಪದೆಲ್ಲಿಗೆ ಪೇಳು ರಮಣ ಗುಣಮಣಿ ಭರಣ, ಪೋಪದೆಲ್ಲಿಗೆ ಪೇಳು ರಮಣ ಗುಣಮಣಿ ಭರಣ, ಅನುಪಮಕನಂದ ಮನಸ್ಸಿನೊಳಗೆ ನಿನ್ನ, ಅನುಪಮಕನಂದ ಮನಸ್ಸಿನೊಳಗೆ ನಿನ್ನ, ಚಲಸಿ ಚಣಿಸಿದಂತ ನಾನು ಬರುವೆನೋ ಕಾಂತ, ಪೋಪದೆಲ್ಲಿಗೆ ಪೇಳು ರಮಣ ಗುಣಮಣಿ ಭರಣ, ತಳತಳಿಸುವ ದೇಹ ಒಳಗೆ ನಾನಿರಲಾರೆ, ತಳತಳಿಸುವ ದೇಹ ಒಳಗೆ ನಾನಿರಲಾರೆ, ನಾನು ಬರುವೆನೋ ಕಾಂತ, ನಾನು ಬರುವೆನೋ ರಮಣ, ಪೋಪದೆಲ್ಲಿಗೆ ಪೇಳೋ, ಪೋಪದೆಲ್ಲಿಗೆ ಪೇಳು ರಮಣ. ರುಕ್ಮಿಣಿ ಹಾಡು. ರುಕ್ಮಿಣಿ ಹೇಳಿದ. ಅವಾಗ ಬೇಡ ಅಂಥೇಳಿ ಅವ ಮನೆಗೆ ಕಳಿಸಿ ಅವನು ಜಲಸ್ನಾನಕ್ಕೆ ಕುಂತಾಗ ಅವ ಗಯ್ಯ ಕುದುರೆ ಎತ್ಕೊಂಡು ಬ್ರಹ್ಮನಲ್ಲಿ ವಿದ್ಯಾಭ್ಯಾಸ ಹೊಂಟಾಗ ಅವನು ಕುದುರೆ ಬಾಯಿನವರಿಗೆ ಅವನಿಗೆ ಭವಿಷ್ಯ ಬಿತ್ತು. ಅವಾಗ ಅವನು ಸಿಟ್ಟಿಗೆ ಎದ್ದು ಅವನ ಗಯ್ಯನ್ನ ಏನು ಮಾಡಬೇಕು, ಯಾರು ಬರೆದಂಥ ಜಿಗೆದಾಗ ಕುತ್ಕೊಂಡಿದ್ದ ಹೋಗಿ ಇಲ್ಲಿ ಯಾರು ಬಂದ್ರು ಕಡ್ದು ಬಿಡ್ರಿ ಅಂಥೇಳಿ ಇವನಿಗೆ ಹೇಳಿದ ಸಾರ್ತಿಗೆ. ಆತ್ರಿ ಅಂದ. ಇವ ಹೋಗಿ ನಾರ್ದನ್ ಭೇಟಿ ಅದ, ನಾರ್ದು ಅರ್ಜುನ್ ತಾವು ಹೋಗು ಅಂದ. ಮೊದಲ ನಿನ್ನ ಸಂಗತಿ ಹೇಳಬೇಡ, ಅವ್ನು ಕುಟ್ಟಾಗ ನೀನು ಓಟು ಹೇಳಿಸ್ಕೊಂಡು ಆಮೇಲೆ ನೀನು ಉಂಟಾದ ಸಂಗತಿ ಹೇಳು ಅಂದ. ಅವ ಮರಿ ಹಾಕ್ಕೊಂಬಿಟ್ಟ, ನನಗೆ ಮೋಸ ಮಾಡಿದಿ, ಧರ್ಮರಾಯನ ಕಡೆಗೆ ಹೋಗೋಣ ಅಂತ ನಡಿ ಅಂತ. ಆಮೇಲೆ ಕೃಷ್ಣ ಏನು ಹೇಳಿದ, ಸುಭದ್ರಿಗೆ ಹೋಗಿ ಅರ್ಜುನ್ ಕೊಟ್ಟಾಗ ಗಯ್ಯನ್ ಬಿಡು ಅಂತ ಹೇಳು ಅಂದ. ಪದ ಬರ್ತಾವ. ಆಮೇಲೆ ಹೋರ್ಲಿ ಸುಭದ್ರಿ. ಇವ ಕಾಮ್ಯಕ್ಕೆ ಬಂದಾಗ ಅವನು ಗಯ್ಯನ್ನ ಇವನು ಇಟ್ಕೊಂಡು ಕೂತಿದ್ಲು, ಅಭಿಮನ್ಯನ ಗಯ್ಯನ್ನ ಇಟ್ಕೊಂಡು ಕುಂದ್ರತಿಗೆ ಹೇಳಿದ್ಲು, ಬಿಡೋದಿಲ್ಲ ನಾನು ಅಂದ.
ಅವಾಗ ಆಕೆ ಒಂದು ಪದ ಹೇಳಿದ್ಲು, ಏಕಾಂತ ಹೇಳಿದ್ದೇನೆ ಕೇಳುವಂತ ಹೇಳಾಗ, ಪಾರ್ಥ ಧೂರ್ತತನವ ನಡೆಸುವುದು ವ್ಯರ್ಥ, ಪಾರ್ಥ ಪಾರ್ಥ ಧೂರ್ತತನವ ನಡೆಸುವುದು ವ್ಯರ್ಥ, ಪಾರ್ಥ ದುರುಳ ದುಶ್ಯಾಸನನು ದ್ರೌಪದಿ ಸೀರೆಯನು ಹರಣ ಮಾಡುವಾಗ ನಿಮ್ಮ ಶೌರ್ಯವೆಲ್ಲಿ ಹೋತು, ಸುಂದರ ಸುಂದರ ಸುಂದರ. ಹೇ ಪಾರ್ಥ, ಗಯನನ್ನು ಬಿಟ್ಟು ಮತ್ತೆ ಬೇರೆ ನಾಟಕ ಆಡಿದ್ರೆ ಅವಾಗ ಮಾತು ಹೇಳಿಲ್ಲ. ಅಲ್ಲ, ಬೇರೆ ಬೇರೆ ನಾಟಕ ಯಾವ ಆಡಿದ್ರೆ? ಬೇರೆ ನಾಟಕ ಲೆಂಬೇಕು ನಾಟಕದೊಂದು ಬರ್ತೈತಿ. ಆಮೇಲೆ ಆಕಿ ಸುಭದ್ರೆ ಏನ್ ಹೇಳಿದ್ಲು, ದುಡಾಕತ್ತಿಲ್ಲ. ಅದು ಬೇಡ, ಇದು ಮತ್ತೆ ಬೇರೆ ನಾಟಕದ ಬೇರೆ ನಾಟಕ ನೆಂಬೇಕೊಂದು. ನೆಂಬೇಕನ್ ಪಾತ್ರನಾಗ ಅವ ಧನ್ಪಾಲ್ ಶೆಟ್ಟಿ ಅಂತ ಇದ್ದ. ನೆಂಬೇಕ ಗಂಡ್ರಲ್ಲ, ಆಕಿ ನಾ ಮನಸ್ಸು ಮಾಡಿ ನಾ ಮದುವೆ ಹಾಕಾನೆ ಅಂತ ಕೇಳಕ್ ಹೋದ. ಆಕೆ ಏನಂದ್ಲು, ನಾನು ವಿಧಿವಿ ನಾ ಮದುವೆ ಆಗಾಕ ಬಂದಿಯಲ್ಲ ಅಂದ್ಲು. ಈಗ ಮತ್ತೆ ನೀನು ಮುತ್ತೈದಾಗ ಕಾಲು ಬಂದೈತಿ ಅಂತ ಹೇಳಿದ. ಹೇಳತಿ ಆಕೆ ಒಂದು ಮಾತು ಹೇಳಿಲ್ಲ, ಲಿಂಗಪತಿ ಶರಣು ಸತಿ ಎಂಬ ತತ್ವದಲ್ಲಿ ನಿತ್ಯ ಮುತ್ತೈದೆ ಆಗಿರುವ ನಾನು ವಿಧಿವಿ ಕಾಮನನ್ನು ಸುಟ್ಟು ಮೈಗೆ ಬೂದಿಯನ್ನು ಬಡಿದುಕೊಂಡ ಒಳಗೆ ಕಾಮಹರದಿಂದ ನನ್ನ ಹೃದಯದಲ್ಲಿ ಯಾವ ಕಾಮನಿಗೂ ಸ್ಥಳವಿಲ್ಲ. ಜಗತ್ತಿಗೆ ದೇವತಾನಾಗಿರುವಂತೆ ಪತಿವ್ರತಾ ಸ್ತ್ರೀಗೆ ಒಬ್ಬ ಗಂಡನಲ್ಲದೆ ಇಬ್ಬರುಂಟೆ. ಹರಭಕ್ತನು ಪರದೈವ ಕೆರಗುವನೆ. ಕಾಮಕ್ರೂರ ಸುಟ್ಟ ಈ ಸ್ಮಶಾನಕ್ಕೆ ಮದುವೆಗಾಗಿ ಬಂದಿರ, ಇಲ್ಲಿಂದ ಹೋಗ್ಬೋದು. ಮತ್ತ ಅವಾಗಿನ ಏನ್ರ ನೆನಪ ಇದು ನಿಮ್ಮ ಇನ್ನು ನಾಟಕ ಕಲಸರ ಮಾಸ್ತರ್ಗಳು ಯಾರಿದ್ರು ಅವಾಗ? ಅವಾಗ ಈ ಬೆಳಕೇರಿನೊಬ್ಬನು ಮಾಸ್ತರ್ ಇದ್ರಿ. ಅವನೇನು ಅಷ್ಟು ಶಾಣೆ ಇದ್ದಿಲ್ಲ. ಅವನು ಹಂಗ ಸ್ವಲ್ಪ ಕಲ್ಸೋನು ಹುಡುಗರು ಅವನ್ನ ಇಟ್ಕಲೇ ಇಲ್ಲ, ಕಳಿಸಿದ್ರು. ಮತ್ತು ಉಕ್ಕುಂದ ಮಾಸ್ತರ್ ಅಂತ ಒಬ್ಬನ್ ತಂದ್ರು. ಅವನು ಬಡಿಗೇರನು ಅಂತ ಅವನು ಚಲೋ ಮಾಡ್ತಿದ್ದ, ಕಲಿಸ್ತಿದ್ದ. ಹುಡುಗರು ಭಾಳ ಹೊಡೆಯಕ್ಕೆ ಹಚ್ಬಿಟ್ಟ ಅವನು. ಆಮೇಲೆ ಅರ್ಧಂಬರ್ಧ ಕಳಿಸಿ ಅವನು ಓಡಿಸಿದ್ರು. ಮತ್ತೊಬ್ಬ ಮಾಸ್ತರ್ ತಮ್ಮನ ನಾಟಕ ಆಡಿದ್ರು. ಅವರು ನಾವು ಮಾಡಿದ್ದಿಲ್ಲ. ಅಲ್ಲ, ನಿಮಗೆ ಕಲಿಸ್ತಾರ? ನಮಗೆ ಕಲಿಸ್ತಾರ. ನಮ್ಮೂರನ್ನ ಒಬ್ಬ ಬಂದಿದ್ರಿ, ಕ್ಷೌರದರ ಮುರುಗಪ್ಪ ಅಂತ, ಅವನು ಕಲಿಸ್ದೆ. ಆಮೇಲೆ ಬಿಸ್ನಳ್ಳಿನೊಬ್ಬನ ಶಿವರಾಯಪ್ಪ ಮಾಸ್ತರ್ ಅಂತ ಅವ್ರು ಕಲಿಸಿದ್ರು. ಅವರು ಯಾವ ಒಂದು 2 ನಾಟಕ ಕಲಿಸಿದ್ರು. ಅವೇನು ಚಲೋ ಕಲಿಸಿಲ್ಲ ಅವರು. ಅದನ್ನು ಆಡುವುದಿಲ್ಲ ಊರನ್ನ ಮಂದಿ. ಬೇಡ ನಾಟಕ ನೋಡ್ತಿಲ್ಲ ಅಂತ 4 ಮಂದಿ ಬರೋರು ಅಲ್ಲಿ ತಾಲೀಮಿನ ಮನೆಗೆ. ಅವ್ರು ಹೇಳಿಂದ ನಾವು ನಾಟಕ ಹೊರಗೆ ಬಿಡ್ಬೇಕು, ಅಲ್ಲಿ ಮಟ್ಟ ಬಿಡಂಗಿಲ್ಲ. ಅವ್ರೇನಂದ್ರೆ ರಂಗ ತಾಲೀಮಿನ ದಿನ ಬಂದು ಈ ನಾಟಕ ಆಡಬೇಡ್ರಿ, ಚಲೋ ಕಲಿಸಿಲ್ಲ ಅವ್ರ ಮಾಸ್ತರು ಅಂತ ಬಂದ್ ಮಾಡಿಸ್ಬಿಟ್ರು. 2 ನಾಟಕನೂ ಬಂದ್ ಮಾಡಿಸಿದ್ರು. ಅವಾಗ ಹರಿಜನ್ ಮಾಸ್ತರ್ ಏನು ಹೊಳಲೊಂದು ಬಂದ್ರಲ್ಲ, ಅವರು ಒಳ್ಳೆ ನಾಟಕ ಕಲಿಸಿದ್ರು, ಈ ನೆಂಬೇಕು ನಾಟಕನ. ಮತ್ತು ಒಂದು 2 ಕಲಿಸಿದ್ರು, ಕಡ್ಲಿ ಮಟ್ಟಿಗೆ ಕಲಿಸಿದ್ರು. ಆದ್ರೆ ನಾವು ಪಾತ್ರ ಮಾಡಿದ್ದಿಲ್ಲ, ಆದರೆ ಬೇರೆ ಮ್ಯಾಲ ಮಾಡಿದ್ರು, ಅದನ್ನು ಆಡಿದ್ರು. ಚಲೋ ಮಾಸ್ತರ್ ಇದ್ರು ಅವರು. ಅವರು ಇಲ್ಲಿಂದ ನಮಗೆ ನಾಟಕ ಕಲಿಸಿ 10 ವರ್ಷ ಇಲ್ಲಿದ್ದು ಅವ್ರು ಸಿರಿಗೇರಿಗೆ ಹೋದರು. ಸಿರಿಗೇರಿಯಾಗ ಹೋಗಿ ಅವ್ರ ಸಂಗೀತ ಶಾಲೆಗೆ ಪಾಸ್ ಆಗಿ ಫಂಕ್ಷನ್ಯಾಗ ಅವ್ರಿಗೆ ಹಾಲಿನಾಗ ವಿಷ ಹಾಕಿ ಅವ್ರಿಗೆ ಹುಚ್ಚು ಹಿಡಿಯಂಗೆ ಮಾಡಿಬಿಟ್ರು. ಹುಚ್ಚು ಹಿಡಿದವ ನಮ್ಮೂರಿಗೆ ಬಂದು ಇಲ್ಲಿ ಹತ್ತು ಕರೆದು ನಮ್ಮ ತಾವ ರೊಕ್ಕ ಇಸ್ಕೊಂಡು ಮತ್ತೆ ಹೋದಂದು ಅವ್ನು ಸುದ್ದಿ ಇಲ್ಲ. ಏನು ತೀರ್ಕೊಂಡಾರೋ ಏನು ಬಿಟ್ಟರು. ಈ ಹರ್ಜನ್ ಮಸ್ತರ್ ಅಂತ ಹೇಳಿದ್ರಲ್ಲ, ಅವಾಗ ಅವ್ರ ಜೊತೆಗೆ ನೀವು ಏನ್ರ ನೆನಪದ? ಅಂದ್ರೆ ಭಾಳ ನಕಲಿ ಮಾಡ್ರಿ ಅವ್ರ ಒಟ್ಟ ನಗ್ತದ್ದಲ್ಲ ಅಂತಲ್ಲ ಪೇನ್ಪಟ್ಟಿ ಅವ್ರು ನಗ್ತದ್ರಿ. ತಾಲೀಮಿನ ಮನ್ಯಾಗ ಹೊರಗೆ ಬಂದ್ರು ನಗರು. ಎಂತೆಂಥವ್ರ ನಕಲಿ ಮಾತು ಹೇಳಿ ಅವರು ನಗರು, ನಮ್ಮನ್ನು ನಗ್ಸರು. ಆದ್ರೆ ಪೆಟ್ಟಿಗೆ ಮೇಲೆ ಕುಂತ್ರು ಮಾತ್ರ ಕಣ್ ಕ್ಯಾಂಪ್ಗ ಯಾರನ್ನ ಕೇಳ್ತದ್ದಲ್ಲ, ಉಸಿರು ಬಿಡುವಂಗಿಲ್ಲ ಯಾರು ತಾಲೀಮಿನ ಮನ್ಯಾಗ. ಅಷ್ಟು ಬಂದೋಬಸ್ತ್ ಮಾಸ್ತರ್ ಇದ್ರು ಅವರು. ಒಂದು ಕೋಲು ಒಂದು ಮುದುಕತ್ರಿ ಬುಡಕ್ ಮಾಡಿದ್ದು ಅದು ಇಲ್ಲೇ ಬಂದಿತ್ತು. ಅವ ಇವ್ರು ಏನು ಮಾಡ್ರ, ತಾಲೀಮಿನ ಮನೆ ಕಸ ಹೊಡ್ಯಕ್ಕೆ ಹೋಗೋರು, ಆ ಕೋಲ್ ಒಗದ್ ಬಿಡ್ರು. ದಿನ ಒಗ್ಯಾರ. ಅವ ದಿನ ಒಂದು ಮಾಡಿದ್ರ. ಅವ ಇವನ್ನ ಜಿಗೆ ಬಿಡಿಸ್ಬೇಕಲ್ಲೇ ಅಂದ್ರೆ ಅವರು. ಅವನ ಹೆಸರು ಚಿಕ್ಕಣ್ಣ. ಯಜಮಾನ ನಿಮ್ಮೂರಿಗೆ ಹೋಗ್ಬೋದು ಅವ ಮಾಸ್ತರ್ ಮುಂದೆ ಹೇಳ್ಬಿಟ್ಟ. ಅವ್ರು ಬೇಕಾದಲ್ಲಿ ನೀವು ನಿಮ್ಮ ಕೆಲಸ ನೀವು ಮಾಡ್ರಿ. ಆಮೇಲೆ ಆ ಮಾಸ್ತರ್ ಏನು ಮಾಡಿದ್ರು, ನಾಟಕ ಕಲಿಸಿದ್ರಲ್ಲ ನಮಗೆ, ತಾಲೀಮಿನ ಮನೆಗೆ ಬಂದು ರಾತ್ರಿ ಏನಂದ್ರೆ ಬಣ್ಣ ಹಚ್ಚಿನ ಮುಂದೆ ಬಸಪ್ಪ ಅಂದ್ರು. ಎಲ್ಲ ಹುಡುಗರಿಗೆ ಹೇಳಿದ್ರು, ನಾನು ಯಾರು ನಗಿಸ್ತೀನಿ ಅವ್ರಿಗೆ $101 ರೂಪಾಯಿ ಅಂದ್ರು. ನಾನೇನು ವಿಚಾರ ಮಾಡ್ರಿ, ಇವೆಲ್ಲ ನೀತಿ ಪಾಠಗಳವು ಕರೆಯವು, ಇವ್ರು ಯಾರು ನಗಿಸ್ಬೇಕು. ನಾನು ಒಂದು ಅಕಲ್ ಹಾಕ್ತೀನಿ ಮಧ್ಯಾಹ್ನ. ಏನು ಮಾಡಿದ್ರೆ ನೀರು ಹಸಕ್ಕೆ ಬಂದಾಗ ಡಿಪ್ಪಿತ ಹೋಗಿ ಇದಿಷ್ಟು ಅಮೃತ ಅಂತ ತಂದೆ.
ಅದನ್ನ ಮೂಗ್ನಾಗ ಇಟ್ಕೊಂಡು 2 ಪದ್ರ ಮಾಡಿ ಅದ್ರ 3 ಮುತ್ತು ಹಾಕಿ ಅದ್ರ ಮೇಲೆ ಒಂದು ಮುತ್ತು ಹಾಕಿ ಮೂಗ್ನಾಗ ಹತ್ತಿಕ್ಕೆ ನೋಡಿದೆ. ಅದು ಬೀಳಲಿಲ್ಲ. ಅದನ್ನ ಬಕ್ಕಂಡ ಇಟ್ಕೊಂಡೆ. ತಾಲೀಮ್ ಮನೆಗೆ ಮರುದಿನ ಹೋದ್ವಿ. ಅಲ್ಲಿ ನಾಟಕ ಚಲವಾತು. ನನ್ನ ಜೋಡಿ ಪಾಠ ಮಾಡಿ ಹುಡ್ಗನ ಕೈಯಾಗ ಅವನೇನಂತಾನ್ರಿ, ಈ ತವ್ರ ಮನೆಗೆ ಹೋಗೋದಿಲ್ಲೇನು ಅಂದ. ಆಕೆ ನನಗೆ ಹೇಳ್ತಿ, ನನಗೆ ನತ್ ಮಾಡಿಸ್ಕೊಂಬಂದ್ರೆ ನಾವು ಹೋಗ್ಕಾನಿ, ನತ್ ಮಾಡಿಸ್ಕೊಂಬರಕ್ಕೆ ಈಗ ದುಡ್ಡು ಇಲ್ಲ ನಾವು ಹೋಗೋದಿಲ್ಲ. ಆ ಮಾತಿನಾಗ ನಾ ಏನು ಮಾಡಿದೆ, ಆ ಹುಡುಗನ ಕೈಯಾಗ ಈ ನತ್ ನೀ ಬಕ್ಕಂಡಾಗ ಇಟ್ಗ, ಆ ಸನ್ನಿವೇಶದಾಗ ನಾ ತಂದನಿ ತಗ ಅಂತ ಕೊಡು ನನ್ನ ಕೈಯಾಗ ಅಂತ ಕೊಟ್ಟಿದ್ದೆ. ಅವ ಏನು ಮಾಡಿದೆ, ಆ ಸನ್ನಿವೇಶ ಬಂತು, ಮಾತಾಡ್ಕೊಂತ ಹೋದ್ವಿ. ಬಂದ, ಏನು ತವ್ರ ಮನೆಗೆ ಹೋಗೋದಿಲ್ಲ ಅಂದ. ಅಂದ್ರೆ ಆ ಸನ್ನಿವೇಶದಾಗ ನತ್ತು ಕೊಡೋದಿದ್ದಲ್ಲ ಇತ್ತು. ಅವಾಗ ತಂದ ಅವ ನತ್ತ. ತವ್ರ ಮನೆಗೆ ಹೋಗೋದಿಲ್ಲೇನೋ ಅಂದ. ನಾನು ನಿನ್ನ ನತ್ತರ ಮಟ್ಟ ನಾ ಹೋಗೋದಿಲ್ಲ ನೋಡು ಅಂದೆ. ತಂದ ನಡೀದಿ ನತ್ತು ಇಟ್ಕೊಂಡು 10 ಗಾಡಿನ ಅಂದ. ನಾ ಏನು ಮಾಡಿದೆ, ಆ ಮೂಗ್ನಾಗ ಹತ್ತಿಕ್ಕೊಂಡ್ ಹಗೂರು ಹತ್ತಿಕ್ಕಿದೆ. ಆಮೇಲೆ ಮಾಸ್ತರ್ ನನ್ನ ನೋಡೋರು. ಆಮೇಲೆ ಅಯ್ಯೋ ನಾನು ನತ್ತ ಅಂತಂದು ಹಿಂಗೆ ಮೂಗು ಹಾರಿಸ್ಬಿಟ್ಟೆ. ಅದು ಬಿದ್ದು ಅವಾಗ ನಗ್ಬಿಟ್ರು ಅವರು. ಅವಾಗ ಬಂದು ಮ್ಯಾಲೆ ಅದು ಸನ್ನಿವೇಶ ಮುಗಿದಿಂದ ಮ್ಯಾಲೆ ಹತ್ತಿ ಬಂದು ದುಬ್ಬ ಚಪ್ಪರಿಸಿದ್ರು. ನಾನು ನಾಟಕ ಕಲ್ತದ್ದು ಇವತ್ತಿಗೆ ನನಗೆ ಹೆಸರು ಬಂತಪ್ಪ. ನೀನ ನಾನು ನಗಿಸ್ತೇನೋ, ನಾನು ಇಷ್ಟು ನಾಟಕ ಕಲಿಸಿದ್ರು ಯಾರೂ ನಗಿಸಿದ್ದಿಲ್ಲ ಅಂದ. 101 ರೂಪಾಯಿ ಕೊಡ್ರಿ ಅಂದೆ. ಮುಂಜಾನೆ ಕೊಡ್ತಾನೆ ಅಂದ. ಅವಾಗ ಭಾಳ ಇದನ್ನು ಮಾಡಿದ್ರು ನಮಗೆ. ಅವ್ರು ಭಾಳ ಚಲೋ ನಾಟಕ ಆಡಿದ್ರಿ. ಎಲ್ಲೆಲ್ಲಿಯರು ಬಂದಿದ್ರಿ, ಅವ್ರಿಗೆ ಕಲಿಸ್ತಿಯರು ಬಂದಿದ್ರು. ಕೊಳಚಿ ಮಾಸ್ತರ್ ಅಂತ ಅವ್ರಿಗೆ ನಾ ಪೆಟ್ಗಿ ಬಾರ್ಸೋದು ಕಲಿಸ್ತಿಯರು ಅವ್ರು ಬಂದಿದ್ರು. ಅವ್ರು ಹಗುರ ಕೂಡ ಇದ್ದಿಲ್ಲ. ಮೈಲಾರ್ಲಿಂಗಪ್ಪ ನಾಟಕ ಇಟ್ರ ಆ ಮಾಸ್ತರ್ ನಾರ್ದನ್ ಪಾರ್ಟ್ ಮಾಡ್ಯಾರ. ಅವ್ರಿಗೇನು ಪೆಟ್ಗಿ ಕಲಿಸಿದ್ರಲ್ಲ ಅವರು ಬಾರ್ಸರು. ನಾವು ಜಾತ್ರೆಗೆ ಹೋದ್ರೆ ನೋಡಕ್ಕೆ ಹೋದ್ವಿ. ನಮ್ಮೂರನ್ನ ಒಬ್ಬನ ಹೋಗ್ಯಾನ, ಇವ್ರು ಮಾಸ್ತರ್ ಕೂಡ್ಯಾರ. ನೀವು ಕೂಲ್ ಬೇದವ್ರು ಮಂದಿ ಬಂದ್ರಿ, ನಾವು ಭಾಳ ಬಂದವ್ರು, ಒಟ್ಟನ್ನು ಕರ್ಕೊಂಬಾರಪ್ಪ ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋದ್ರು ನಾಟಕ ನೋಡಕ್ಕೆ. ನಮ್ಗೆಲ್ಲರಿಗೆ ಫ್ರೀ ಕುರ್ಚಿಯವು, ಟಿಕೆಟಿನ ನಾಟಕ ಇಟ್ಟಿದ್ರು ಅವರು. ಆಮೇಲೆ 10 ಬಟ್ಟು ಸುರಿನ ಮೇಲೆ ಇಟ್ಕೊಂಡು ಕುಂದ್ರು ಮಾಸ್ತರ, ಬಳಸಿ ಮಾಸ್ತರ. ಅವ ನಮ್ಮೂರನ್ನೊಬ್ಬನ ಏನಂದ, ಯಾಕ್ರಿ ಮಾಸ್ತರ 10 ಬಟ್ಟು ಸುರಿ ಮೇಲೆ ಇಟ್ಕೊಂಡು ಕುಂದಿರ್ತೀರಿ ಅಂದ. ಇಲ್ಲಪ್ಪ, ಆತ ಎಲ್ಲಿ ಹಾಡ್ತಾನ ಏನೋ ಗೊತ್ತಿಲ್ಲ, ನಾರ್ದನ್ ಪಾರ್ಟ್ ಮಾಡ್ಯಾನ, ತಾಲೀಮಿನ ಮನ್ಯಾಗ ಹಾಡಿದ ಪದ ಒಂದು ಹಾಡಂಗಿಲ್ಲ, ನಾವು ಅದನ್ನ ಲಿಸ್ಟ್ ಮಾಡ್ಕೊಂಡು ಸುಳ್ಳು ಆಗೈತಿ, ಮನ್ಸಿಗೆ ಬಂದದ್ದ ಹೇಳಿಬಿಡ್ತಾನ ಅಂತ ಗಡಿ ಆಗೈತಿ ಅದು ಅಂದ್ರೆ. ಆಮೇಲೆ ಬಂದ ನಮ್ಮನ್ನು ನೋಡಿ ನಗಕ್ಕೆ ಹತ್ತಿಬಿಟ್ಟ ಅವನು ಸ್ಟೇಜಿನ ಮೇಲೆ. ಅವಾಗ ಹಾಡಿದ್ರೆ ಅವನು ಲೆಕ್ಕ ಬಿಟ್ಟು ಹಾಡಿದೆ. 2 ಸಲ ಹಾಡಿಸಿದ್ರು ನೋಡಿ ಅಂಥ ಪುರುಷಿ ಜನ. ಅದೇನು ಸ್ಟೇಜು ಅಂಥವ ಸ್ಟೇಜು ಯಾರು ಕಾಲಿಡಕ್ಕೆ ತುಂಬಿತ್ತು ನೋಡಿ. 50 ರೂಪಾಯಿ ಅವಾಗ ಟಿಕೆಟು. ಆಮೇಲೆ ಮುಂಜಾನೆ ನಮ್ಮನ್ನು ಅಷ್ಟ್ರೂ ಕರೆಸಿ ಚಹಾ ಕುಡಿಸಿ ಊರಿಗೆ ಹೋಗ್ರಪ್ಪ ಅಂತ ಹೇಳಿ ಹೋದ್ರು ನೋಡಿ. ಅವ್ರು ಅಂತ ವ್ಯಕ್ತಿ ಇದ್ದವ. ಭಜನೆ ಪದ ಎಲ್ಲ ಭಜನೆನೂ ಮಾಡ್ಯಾರ. ಭಜನೆನೂ ಮಾಡ್ಯಾರ. ಯಾವ್ರ ನೆನಪದ ಈಗ ಅವ್ರ ಕಲಿಸಿದ್ದು ನಮ್ಗೆ. ಅಲ್ಲ ಯಾವ ಈಗ ನೆನಪದವು ಭಜನೆ ಪದ ಯಾವ್ದಾರ ಒಂದ್ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ಆಮದ ಬಲ ಒಂದಿದ್ದರೆ ಸಾಕು, ಕರಿಮಕರಿಗೆ ಸಿಕ್ಕು ಮೊರೆ ಎಡುತ್ತಿರುವಾಗ ಆದಿ ಮೂಲಾರೆಂಬ ನಾಮವೇ ಕಾಯ್ತು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಾಮದ ಬಲ ಒಂದಿದ್ದರೆ ಸಾಕು. ಹಸುಳ ಧ್ರುವರಾಯ ಅಡವಿಗೆ ಹೋಗುವಾಗ ವಾಸುದೇವನೆಂಬ ನಾಮವೇ ಕಾಯ್ತು, ವಾಸುದೇವನೆಂಬ ನಾಮವೇ ಕಾಯ್ತು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಾಮದ ಬಲ ಒಂದಿದ್ದರೆ ಸಾಕು. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ, ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮನೆಂಬ ನಾಮವೇ ಕಾಯ್ತು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಾಮದ ಬಲ ಒಂದಿದ್ದರೆ ಸಾಕು. ಯಮನ ದೂತರು ಬಂದು ಜಮಿಳೆ ನೆಳೆಯುವಾಗ, ಯಮನ ದೂತರು ಬಂದು ಜಮಿಳೆ ನೆಳೆಯುವಾಗ ನಾರಾಯಣನೆಂಬ ನಾಮವೇ ಕಾಯ್ತು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ,
ನಾಮದ ಬಲ ಒಂದಿದರೆ ಸಾಕು ತುಂಬಿದ ಸಭೆಯೊಳು ಸೀರೆಯ ಸೆಳೆವಾಗ ತುಂಬಿದ ಸಭೆಯೊಳು ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣನೆಂಬ ನಾಮವೇ ಕಾಯ್ತು ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಾಮದ ಬಲ ಒಂದಿದ್ದರೆ ಸಾಕು ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೊಳು ಘನ ಮಹಿಮೋ ಶ್ರೀ ಪುರಂದರ ವಿಠಲ ಘನ ಮಹಿಮೋ ಶ್ರೀ ಪುರಂದರ ವಿಠಲ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಾಮದ ಬಲವಂದಿದ್ದರೆ ಸಾಕು. ಈ ಶರೀಫರು ಅವ ಭಜನಿ ಪದ ಹಳೆವ ಏನು ಕಾಡುತ್ತಾವ ಕಬ್ಬಕ್ಕಿ ಅವ ಬರ್ತಾವ ಹಾಡವ ನೋಡ ಕೇಳ. ಕಾಡುತ್ತವ ಕಬ್ಬಕ್ಕಿ ನಾ ಹೊಲದೊಳಗಿರುವಕಿ ಒಬ್ಬಕ್ಕಿ ಏನು ಕಾಡುತ್ತವ ಕಬ್ಬಕ್ಕಿ ನಾ ಹೊಲದೊಳಗಿರುವಕಿ ಒಬ್ಬಕ್ಕಿ ಬೆಳೆಸಿಯ ತಿನ್ನುತ್ತ ನೀರನ್ನು ಕುಡಿತವು ಶಿಶುನೊಳದೀಶನ ಮುದಿ ಅಕ್ಕಿ ಏನು ಕಾಡುತ್ತವ ಕಬ್ಬಕ್ಕಿ ನಾ ಹೊಲದೊಳಗಿರುವಕಿ ಒಬ್ಬಕ್ಕಿ ಅತ್ತಲಿಂದ ಬರುತ್ತವ ಸಾಲು ಸಾಲಾಗಿ ತಳಿಂದ ಹೋಗುತ್ತವ ಸಾಲು ಸಾಲಾಗಿ ಏನು ಕಾಡುತ್ತವ ಕಬ್ಬಕ್ಕಿ ನಾ ಹೊಲದೊಳಗಿರುವಕಿ ಒಬ್ಬಕ್ಕಿ ಇಟ ಇದೆ. ಅದು ಇನ್ನೊಂದು ಗೆಳತಿ ಗೆಳತಿ ನಾನೊಬ್ಬಕಿ ಈ ಮನಿಯಾಗ ಹ್ಯಾಂಗಿರಲವ್ವ ಗೆಳತಿ ಗೆಳತಿ ನಾನೊಬ್ಬಕಿ ಈ ಮನಿಯಾಗ ಹ್ಯಾಂಗಿರಲವ್ವ ಗೆಳತಿ ಈ ಮನಿ ಕಂಬ ನೋಡ ಈ ಮನಿ ಬಾಗಿಲ ನೋಡ ಈ ಮನಿ ಕಂಬ ನೋಡ ಈ ಮನಿ ಬಾಗಿಲ ನೋಡ ಒಲ್ಲೆನಂದರೆ ಇದು ಈ ಮನಿ ಕಂಬ ನೋಡ ಈ ಮನಿ ಬಾಗಿಲ ನೋಡ ಎಲ್ಲೇನಂದರೆ ಇದು ಬಿಡದಂತ ಮನೆ ಅದು ಬೇಡ ಬೇಡ ಅದು ಎಲ್ಲೆಲ್ಲಿ ಹೋಗೈತಿ ಬದ್ಲಿ ಹೇಳ್ತಾನೆ. ಮತ್ತ ಇದು ಮದಗದ ಕಂಚಮ್ಮಂದ ಆಟ ಆಡಿದ್ ಮದಗದ ಕಂಚಮ್ಮಂದ ಅದ್ರಂದ ಒಂದು ಪದ ಯಾವ್ದು ಅದ್ರಂದ ನಿಂಗಮ್ಮಂದು ಮಧುಗೂರ್ ಕೆಂಚಮ್ಮಂದ ಅವ ಗಂಡ ಚಾಕು ತಗೊಂಡು ಕುಯ್ಕೆನಕ್ಕೆ ಬಂದ ಅಲ್ಲಿಗೆ ಆಕೆ ಹೇಳಿದ್ಲು ಬಂದಕ್ಕೆ ಆ ಚಾಕು ಹಿಡ್ಕೊಂಡು ಪ್ರಿಯನೇ ಹೇಳುತ್ತೇನೆ ಕೇಳುವಂಥೋಳ ಆಗೋ ಅಂದ ನೀ ಹೇಳುವಂಥೋಳ ಆಗೋ ಅಂದ. ಆಮೇಲೆ ಆಕೆ ಹೇಳಕತ್ತಿದ್ಲು ಎಂಥ ಹುಚ್ಚಾರು ನೀವು ಏಕಾಂತ ಇದು ಅಪಘಾತಕತನವಿದು ಗುಣವಂತ ಎಂಥ ಹುಚ್ಚಾರು ನೀವು ಏಕಾಂತ ಇದು ಅಪಘಾತಕತನವಿದು ಗುಣವಂತ ಹಿಂದಕ್ಕೆ ಪೂರ್ವದಲ್ಲಿ ಶಿವನ ತಪವನ್ನು ಹಿಂದಕ್ಕೆ ಪೂರ್ವದಲ್ಲಿ ಶಿವನ ತಪವನ್ನು ಕೆಡಿಸಲಿಕ್ಕೆ ಮಗನ ಮನ್ಮಥನನ್ ಕಳುಹಿಸಿ ಎಂಥ ಹುಚ್ಚಾರು ನೀವು ಏಕಾಂತ ಇದು ಅಪಘಾತಕತನವಿದು ಗುಣವಂತ. ಒಟ್ಟ ಅವಾಗ ಮತ್ತ ನಿಮ್ಮ ಮನೆ ಪರಿಸ್ಥಿತಿ ಅದರ ನಂತರ ಅಂದ್ರ ಅಜ್ಜ ತೀರ್ಕೊಂಡ ಮೇಲೆ ಎಲ್ಲ ಜವಾಬ್ದಾರಿ ನೀವ ವಹಿಸ್ಬೇಕು. ಆ ನಂತರ ಹೆಂಗಿತ್ತು ಪರಿಸ್ಥಿತಿ ಏನ್ರಿ ನಮ್ ತೋಟತ್ತ ಎಲಿ ಕುಯ್ಕೆನೋದು ಬರೋದು ನಾವು ಸಂತಿ ಮಾಡೋರು ಆಮೇಲೆ ತೋಟ ನೀರು ಎಲ್ಬಳಿ ಯಾರು ಮಾಡಿದ್ರು ಎಲ್ಬಳಿ ಮೊದ್ಲನೇ ಇತ್ತು ಅವಾಗ ಎಷ್ಟಿದ್ದು ತೋಟ ನಾವು ಮಾಡಿ ಅಲ್ಲಿ ಊರಾಗ ಎಷ್ಟಿದ್ದು ಬಾಳ ಇದ್ದು ನೀರಿನ ವ್ಯವಸ್ಥೆ ಹೆಂಗಿತ್ತು ಇಲ್ಲಿ ಒಂದು 3-4 ತೋಟ ಇದ್ವು. ಅಲ್ಲ ನೀರ್ ಹೆಂಗ ಬಾವಿ ಕಪ್ಲಿ ಹೊಡಿಯೋದು ಬಾವಿ ಯಾವಾಗ ತೋಡಿದ್ದ ನಿಮ್ಕು ಮೊದ್ಲನ ತೋಡಿದ್ರ ತೋಡಿದ್ದ ಇತ್ತು ನಾವು ಮಧ್ಯವರ ಕಾಲದಾಗ ತೋಡಿದ್ದ ಅದ್ರಾಗ ಕಪ್ಲಿ ಹೊಡಿಯಕ್ ಒಬ್ಬ ಆಳ್ ಮಗನ್ ಇಟ್ಕೊಂಡಿದ್ರ 4 ಎತ್ತಿ ಕಪ್ಲಿ ಹೊಡಿಯೋದು ನೀರ್ ಹಸೋದು ಒಂದು ಆಳ್ ಮಗನ್ ಕಪ್ಲಿ ಹೊಡಿಯೋದು ನಾವು ನೀರ್ ಹಸೋದು ಎಲಿ ಕೊಯ್ಯೋದು ಎಲ್ಲ ತರಕಾರಿ ಮಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ. ತರಕಾರಿ ಎಲ್ಲಿ ಮಾರ ನಮ್ಮ ಹುಡುಗ ಈ ಚೌಳಿ ಎಲ್ಲಿ ಮಾರ್ತಿದ್ರಿ ತರಕಾರಿ? ರಾಣೆಬೆನ್ನೂರು
ಹಂಗ ಒಯ್ಯೋದ ಅವಾಗ ಅವಾಗ ಎತ್ತು ಚಕ್ಡಿ, ಆಟೋ ಇಲ್ಲ ಏನಿಲ್ಲ. ತಗೊಂಡ್ ಹೋಗಿ ಮಾರ್ಕೊಂಡ್ ಬರ್ತ ತಗೊಂಡೋಗಿ ಮಾರ್ಕೊಂಡು ಅವಾಗ ಏನ್ರಿ ಎಲ್ಲ ಸುಸ್ತ ಕಾಲ. ಹಂಗ ಹೆಂಗ ಮೊಸರಿಗೆ ಹೋಗಿದ್ವಿ, ಇಲ್ಲಿ ಉಪ್ಪುಂದ ಸರ್ವಂದ ಹಾಲು ಎಣ್ಸ್ಕೊಂಡ್ ಹೋಗಿ. ಮತ್ತ ಹೋಗಿ ರಾತ್ರಿ ವಸ್ತಿ ಬಸ್ಸಿ ಹೋಗಿ ರಾಣಿಬೆನ್ನೂರಿಗೆ ಕೊಟ್ಟು ನಡ್ಕಂತ ಬರ್ತಿದ್ವಿ. ಅವಾಗ ಎಲ್ಲಿ ಆಟೋ ಇಲ್ಲ ಏನಿಲ್ಲ. ಮತ್ ಮುಂಜಾನೆ ಊರನ್ನು ಹಿಂಡಿಸ್ಕೊಂಡು ಹೋಗ್ಬೇಕು, ನಮ್ಮೂ ಹಿಂಡ್ಕೊಂಡು ಹೋಗ್ಬೇಕು. ನಮ್ಮೂ 5-6 ಎಮ್ಮೆ ರಾಣಿಬೆನ್ನೂರಿಗೆ ಹೋಗಿ ಮಾರ್ತಿದ್ರಿ. ರಾಣಿಬೆನ್ನೂರು ಮಾರ್ತಿದ್ವಿ. ಕಿರಿ ಹಿಡಿದು ಅಂಗಡಿಗೆ ಮನೆಗೆ ಮಾರ್ತಿದ್ವಿ ನಾವು. ಹಿಂಗೆಲ್ಲ ಮಾಡಿ ಜೀವನ ಮಾಡಿದ್ವಿ. ಈಗ ಆಗಿ ಭಾಳ ಫರ್ಕ್ ಐತಿ. ಊಟ ಹೆಂಗಿತ್ತು ಅವಾಗ? ಏನೇನು ಅವಾಗಿನ ಊಟ ಮುಂಜಾನೆ ಎದ್ದು ಕೆನೆ ಮೊಸರು ನವಣಕ್ಕಿ ಅನ್ನ, ಆಮೇಲೆ ರೊಟ್ಟಿ, ಸಾಕಷ್ಟು ಬೆಳೆವು ಎರಿಗಳು, ಅಕಡಿ ಕಾಳು, ತೊಗರಿ, ಮಡಿಕೆ, ಹೆಸರು ಎಲ್ಲ ಒಕ್ಲಾಟ ಮಾಡ್ಕೊಂಡು ಚೀಲ. ಮುಂಗಾರಿಗೆ ಏನ್ ಬೆಳಿತಿದ್ರ? ಮುಂಗಾರಿ ದೊಡ್ಡಲ್ಲಿ ನವಣಿ, ಹೆಸರು, ಅಲಸಂದಿ, ಎಳ್ಳು ಇವನ್ನೆಲ್ಲ ಬೆಳಿತಿದ್ರು. ಈಗೇನು ಅಕಡಿ ಕಾಳು ಈಗ ಹಿಂಗಾರಿಗೆ ಹಿಂಗಾರಿ ಬಿಡ್ಜೋಳ, ಗೋಧಿ, ಕಡ್ಲಿ ಹಾಕರು. ಆಮೇಲೆ ಬಿಡ್ಜೋಳದ ಕಲ್ಲಂಗಡಿ, ಸೌತಿ, ಕತ್ತರಿ ಹಣ್ಣು ಭಾಳ ಹೋಗ್ತಿದ್ರಲ್ಲ ಅವಾಗ. ಹೆಂಗ ಕಣದಾಗ ಹಾಡೇನ್ರ ಹಾಲಿನ ಡೇರಿ ಅಲ್ಲ ಕಣದಾಗ? ಅವಾಗ ಕಣ ಮಾಡಿ ಒಕ್ಕಾರ ಕೊಯ್ಕೊಂಬಂದು ಕಣ ಒಕ್ಕಾರಲ್ಲ ಅವಾಗ. ಕಣದ ಬೆಳತಂಕ ತೋರ್ತಿದ್ರ ಅವಾಗ. ಅವಾಗೇನ್ರ ಹಾಡ್ತಿದ್ರ? ಹಾಡ್ತಿದ್ದಿಲ್ಲ ಯಾರ ಅವಾಗ. ಹಾಡಾರ ಇಲ್ಲ ಅವಾಗ, ಹಾಡಲ್ಲ ನಾಟಕ ಇಲ್ಲ ಎಲ್ಲಿ. ಒಟ್ಟು ಬೆಳತಂಕ ತೋರ್ತಿದ್ರ ಅವಾಗ. ಕಲ್ಲು ಹೊಡೆಯರು ಎತ್ ಕಟ್ಟಿ. ಅವಾಗ ಕಲ್ಲು ಇದ್ವು, 2 ಕಲ್ಲು 4 ಎತ್ ಕಟ್ಟಿ ರೂಲ್ ಹೊಡೆಯರು. ಬೆಳತಂಕ ರಾಶಿ ಕಟ್ಟರು, ಮುಂಜಾನೆ ಎದ್ದು ತೂರರು. ಆ ನಂತರ ರಾಶಿ ಮಾಡಿ ರಾಶಿ ಕಿಚಡಿ ಮಾಡೋರು. ಅವು ದ್ವಾಸಿ, ಆಮೇಲೆ ಅವ್ರಿಕಾಳು ಪಲ್ಯವು, ಜೋಳ ಕಿಚಡಿ. ಈಗ ಜೋಳ ಕಿಚಡಿ ಅಂದ್ರೆ ಗೊತ್ತಿಲ್ಲ. ಅವು ಜೋಳದ ದ್ವಾಸಿ ಒಯ್ಯಾರು. ಇಷ್ಟೆಲ್ಲ ಮಾಡ್ರ ಅವಾಗ. ಆಮೇಲೆ ರಾಶಿ ಕಟ್ಟ ಮುಂದೆ ತಿನ್ನಾಕ ರಾಶಿ ಕಟ್ರಿಗೆ ಬಂದ್ರಿ ಪಗಾರಿಲ್ಲ, ತಿನ್ನಿಸಿ ಒಬ್ರು ಬುಟ್ಟಿ ಗಂಟ್ಲಿ ಸಾಕಣ ಮಟ್ಟ ತಿನ್ನೋರು. ಈಗೇನು 1 ಕಪ್ ಚಾ, 2 ಮಂಡಕ್ಕಿ, ಕಿರ್ಚಿ. ಈಗ ಮಿಷನ್ ಬಂದಾವ. ಈಗ ಮಿಷನ್ ತಡನ ಇಲ್ಲ, ರಾಶಿ ಇಲ್ಲ, ಪೂಜೆ ಇಲ್ಲ, ಏನಿಲ್ಲ. ಆಗ ಮಿಷನ್ ಟ್ಯಾಕ್ಟ್ರ್ ಹೇರೋದೈತಿ, ಮಾರ್ಕೆಟ್ ಹೋಗೋದೈತಿ. ಆಮೇಲೆ ಜೋಳ ಮಾರಿ ಆಮೇಲೆ ಕುಡಿಯೋದು. ಅಂದ್ರ ಒಕ್ಕದ ಒಂದ್ ಸಂಭ್ರಮ ಇರ್ತತ್ತಲ್ಲ, ಅದು ತಿಂಗಳ ಗಂಟ್ಲೆ ನಡೀತತ್ತ. ತಿಂಗಳ ಗಂಟ್ಲಿ. ಆಮೇಲೆ ಜಾತ್ರೆ ಅವಾಗ ಶುರು ಆಕದ್ವು. ಅವಾಗ ಹೆಂಗಿತ್ತ ಅಂದ್ರ ಈಗ ಜಾತ್ರೆಗೆ ಹೋಗ್ಬೇಕು ಅನ್ನೋ ಇದ್ರಾಗ ಇದನ್ನ ಮಾಡ್ಯಾರ. ದೌಡ್ ಮುಗಿಸ್ಬೇಕು ಅಷ್ಟ್ರ ಇದನ್ನ ತೂರಿ ಬೆಳತಂಕ ಮಾಡ್ರಿ. ಮತ್ತ ಹಂಗ ಆಗಲಿ ರಾತ್ರಿ ಗಾಳಿ ಬಿಟ್ರ ಪುಡುಗಳಿಗೆ ತೂರೋರು, ಗಾಳಿ ಬಿಡ್ಲಿಕ್ಕೆ ಮುಂಜಾನೆ ಹೇಳಕ್ಕೆ ತೂರೋರು. ಅವಾಗ ನಂಗೆ ಕಷ್ಟ ಬಿಡಕ್ ಸಾಧ್ಯನೇ ಅಲ್ಲಿ ಯಾರು. ಯಾವ ಜಾತ್ರೆಗೆ ಹೋಗಿದ್ರಿ ಅವಾಗ? ಮೈಲಾರ ಜಾತ್ರೆ ಗಾಡಿ ಕಟ್ಟೋರು, ಹೆಣ್ಮಕ್ಳು ಬೇಕಾದಂಗೆ ಜೋಳದ ಗುತ್ತಿ, ಆ ಮಿರ್ಜಿ ಪಲ್ಯ, ಇವ ಹಿಂಡಿಗಳು ಮಾಡೋರು, ಹೆಸರು ಹಿಟ್ಟು ಮಾಡೋರು, ಹೆಸರು ಹುರಿದು. ಈಗ ಸಾಧ್ಯ ಇಲ್ಲ, ಹೆಸರು ಕಾಣಂಗಿಲ್ಲ ಯಾರು. ಈಗ ಇದ್ರ ಮಧ್ಯೆ ಅಡಿಗೆ ಮಾಡಕ್ ಹೋಗಿದ್ರಲ್ಲ ನೀವು, ಅದನ್ನ ಹೆಂಗ್ ಕಲ್ತಾರ? ಅಡಿಗೆ ಮಾಡೋದು ದೊಡ್ಡ ಕತಿ ಬಿಡ್ರಿ. ನಾವು ತುಸು ಮಾಡಿಲ್ಲ, ಊರ್ ಬಿಟ್ಬಿಟ್ಟು ಹೋಗಿ ಮಾಡೀವಿ. ಅಲ್ಲ ಹೆಂಗ್ ಕಲ್ತದ ಅದು ಫಸ್ಟ್? ಅದನ್ನ ನಮ್ಮೂರ ಒಂದ್ ಮುದುಕತ್ರಿ. ನಾವು ಬದನಿಗೆ ಹೋದಾಗ ಆ ಮುದುಕ ಕುತ್ಕೊಂಡು ಸ್ವಲ್ಪ ಮಾಡ್ರ. ಅವಾಗ ಇಡೀ ಗೋಧಿ 1 ಪಾವು 2 ಪಾವು ಕುಟ್ಕೊಂಬಂದು ಆ ಮುದುಕ ನನ್ನ ಕರ್ಕೊಂಡು ಕುಂದ್ರಿಸ್ಕೊಂಡು ಹಿಂಗೆ ಮಾಡ್ಬೇಕಪ್ಪ. ಅವನಿಗೆ ಕಣ್ಣು ನೆದ್ರ ಕಡಿಮೆ ಓಡಾಡಕ್ಕೂ ಬರ್ತದಿಲ್ಲ. ನಾನು ಕುತ್ತಾಗ ಮಾಡ್ತಾನೋ ಹಂಗ ನೋಡ್ಕೊಂಡು ನಾವು ಕಲ್ಕೊಂಡ್ವಿ. ಮತ್ತು ಎಲ್ಲೆಲ್ಲಾರ ಫಂಕ್ಷನ್ ಇದ್ದಾಗ ಇವು ಭಟ್ರು ಕಲ್ತಿರ್ತಾರಲ್ಲ, ಅಲ್ಲಿ ಹೋದಾಗ ಅವೆಲ್ಲ ನೋಡ್ಕೊಂತ ಬಂದು ಎಲ್ಲ ಕಲ್ಕೊಂಡಂಗೆ ಆಗಿ ನಾವು ಜಗ್ ಅಡುಗೆ ಮಾಡೋಕೆ ಅಲ್ಲೇ ಇಲ್ಲೇ ಹೋಗೋದು. ಆದ್ರೆ ನಾವು ದುಡ್ಡು ಇಸ್ಕೊಳ್ಳಿಲ್ಲ. ಅವ್ರಿಗೆ ಬೇಕಾದವರು ತಮ್ಮ ಪ್ರೇಮ್ ಬಂದವರು ಬಟ್ಟೆ ಪಟ್ಟಿ ಚಲೋ ತಂದು ಕೊಡೋರು. ಹಿಂಗೆ ಮಾಡ್ಕೊಂತ ಅದ್ರಾಗ ನಮ್ಮೂರು ಓಟು ನಮ್ದು ಕಳ್ಬಳ್ಳಿ, ಅವ್ರದ್ದು ಇವ್ರದ್ದು ಹಂಗೆ ಒಬ್ರು ತಿಳ್ಕೊತೀವಿ, ಒಬ್ರು ಶುರು ಉಟ್ಕೊಂಡು ನಾನು ಕಲ್ಕೊಂಡಂಗೆ ಆದದ. ಹಿಂಗೆಲ್ಲ ಮಾಡ್ಕೊಂತ ಬಂದಿವಿ. ಒಂದಲ್ಲ ನಾವು ಅಡುಗೆ ಮಾಡೋದು, ಭಜನಾ, ಆಟ, ನಾಟಕ, ಮತ್ತು ತೋಟ, ಎಮ್ಮೆ, ಎತ್ತು ಇಷ್ಟೆಲ್ಲ ಮಾಡ್ಕೊಂತ ಬಂದ್ವಿ ನಾವು. ಅಡುಗೆ ಮಾಡೋಕೆ ಹೋಗೇವಿ. ಅಲ್ಲಿ ಏನು ಹಿಂಗೆ ಕೊಟ್ಟರು ಅವ್ರ ಏನು 13 ಜೊತೆ 14 ಜೊತೆ ಲಗ್ನ ಇಡೋರು. ನೀರಿಲ್ಲ, ನಾವು ಹೋಗಿ ಎಲ್ಲ ವ್ಯವಹಾರ ಸರಿ ಮಾಡ್ಬೇಕು. ಕಟ್ಟಿಗೆ ಇಲ್ಲ, ಒಲೆಯಾಗ 4 ಮಂದಿ ಕೂಡಿ ಕಟ್ಟಿಗೆ ದುಡ್ಡೋರು ಅವರು. ಅಂಥ ಲಗ್ನ ಮಾಡ್ಕೊಂತ ಬಂದ್ರೆ ಈಗೆಲ್ಲ ಬಂದಾಗ್ಬಿಟ್ವು. ಮಾಡೋರಿಲ್ಲ, ಬರೀ ಎಲ್ಲರೂ ಕುಡ್ತೇಲಿ ಓಸಿ ಬೆಳತಂಕ ಬೆನ್ನೂರು. ಈಗ ನಮ್ಮೂರಾಗ ಒಂಚೂರು ಇನ್ನೂ ನೆತ್ ಪಾಡ
ಹಿಂಗಾಗಿ ಕೆಲವು ಊರಾಗ ಎಲ್ಲ ದಿವಾಳಿ ಹೋಗ್ಯಾವು. ಏನು ಮಾಡೋದು ಅಡುಗೆ ನಾವು ದೂರ ಹೋಗಿ ಅಡುಗೆ ಈಗೆಲ್ಲ ಕಲ್ಯಾಣ ಮಂಟಪದಾಗ ಮಾಡ್ತಿದ್ವಿ. ಅಲ್ಲಿ ಒಂದು ಊರಿಗೆ ಅಡುಗೆ ಮಾಡಕ್ಕೆ ಹೋಗಿದ್ವಿ, ಹುಳ್ಳಿ ಅಂತ. ಅಲ್ಲೇ ಬೋಂದೆ ಮಾಡಿದ್ವಿ, ಅವರು ಒಡ್ರು ಬಿಟ್ಟಿವಿ, ಭಾಳ ಚಲೋ ಮಾಡಿಸ್ತ. ಅಲ್ಲಿ ಒಬ್ಬ ಸ್ವಾಮಿ ಬಂದ ಅವನು ಹಿಂಗ ಮಾಡೋದು ಹುಡುಗಿ ಕರೆಯೋದು ಅಂದ. ನಾವು ಒಬ್ಬ ಸ್ವಾಮಿ ಕರ್ಕೊಂಡು ಹೋಗಿದ್ವಿ, ರಾಣೆಬೆನ್ನೂರಿದ್ದ. ಅವ್ನು ಹುಳ್ಳಿ ಸ್ವಾಮಿ ಬಂದ ನಾವು ಹುಡುಗಿ ಕರಿತೀವಿ ಸರಿ ಅಂತ. ಅದೇನು ಮಾಡ್ಯಾರ್ರಿ, ಒಲಿ ಇಷ್ಟು ಮಠ ಹಾಕಿದ್ರ ನಾ ಇಳಿಯೋ ಮುಂದೆ ಏನು ಮಾಡಿದೆ, ಕಾಲಲ್ಲಿ ಆ ಒಲಿ ಕಟ್ಗೆ ದೂಡ್ಬಿಟ್ಟೆ, ಒಲಿಗೆ ಹೋಗ್ಬಿಟ್ಟು ಅವ ಸ್ವಾಮಿ ಹೋಗಿ ಗುಳಿಗೆ ಹಾಕಿದ. ಓಟು ತಳ ಹಿಡ್ಕೊಂಡು ಅದು ದ್ವಾಸೆ ಆಗಿಬಿಟ್ಟು ಮತ್ತೊಂದು ಹಾಕಿ ಹಂಗಾತು. ಇವ ರಾಣೆಬೆನ್ನೂರು ಸ್ವಾಮಿ ಏನು ಮಾಡ್ದ, ಹೇಳಲೇ ಹೊಲಸುಳೆ ಮಗನ ಅದು ಎಬ್ಸಿ ಮತ್ತು ನಾನು ಮುಂದೆ ಏನು ಮಾಡಿದೆ, ಅದು ಕಾಲೇಜ್ ದುಡ್ಕೊಂತ ಹೋದೆ, ಒಲಿ ಉರಿಯಕ್ಕೆ ಹಾಕ್ತೆ. ಆಮೇಲೆ ಗುಂಡಿ ಕರೆದಿ, ನೀವು ಉಂಡಿ ಕಟ್ರಿ ನಾನು ಉಂಡಿ ಕಟ್ಟಕತ್ತಿದ್ರೆ. ಅವ ಸ್ವಾಮಿ ಏನು ಮಾಡಿದೆ, ಜೋತ್ರದಾಗ ಇಂಥವು 4 ಉಂಡಿ ಕಟ್ಕೊಂಡು ಕುಂತ್ಬಿಟ್ಟಾನ. ಆ ಕಟ್ಟಿ ತಗೊಂಡು ಇಟ್ಕೊಂಡು ಹಂಗಾರೆ ಅದರ ನಾವು ಹೋಗ್ತೀವ್ರಿ, ನಾಳೆ ನಮ್ಮ ಮನೆಗೆ ಬರ್ರಿ ಅಂತ ತೆಳ್ಳನ ಪಂಚಿತ್ತ. ಅದನ್ನು ಎದ್ಬಿಟ್ಟ, ಬದುಕ್ನದ ಹಾಕೊಂಡು ಬಿದ್ದುಬಿಟ್ಟು ಮಂದ್ಯಾಗ. ತಪ್ಪಾದ್ರಿ ನಂದು, ತಪ್ಪಾದ್ರಿ, ಕೈ ಮುಗ್ಯಾವ. ಯಾಕೆ ಆಗೋಲ್ದಕ್ಕೆ ಹೋಗ್ರಿ ಸ್ವಾಮಿಯವ್ರ ಕೈ ಮುಗಿಬಾಡ್ರಿ, ಬಿಡ್ರಿ ನಮ್ಮ ಹುಡುಗರು 2 ಅದಾವು, ಉಣ್ಣಾಕೆ ಏನಿದ್ದಿಲ್ಲ, ಯಾರು ಭಕ್ತರು ಕೊಟ್ಟರಲ್ಲ, ನಾ ಅದಕ್ಕೆ ಇಟ್ಕೊಂಡಿದ್ರಿ, ತಿಳ್ಕೊಬಾಡ್ರಿ, ಕೈ ಮುಗಿತೇನ್ರಿ ಅಂದ. ಹೋಗ್ರಿ ಸ್ವಾಮಿಯವ್ರ ಮನೆಗೆ ಹೋಗ್ರಿ ಅಂದೆ. ಹೋದ. ಮತ್ತು ನಾವು ಹೋದಿರಿ ಗುಡ್ಡಕ್ಕೆ ನೋಡಕ್ಕೆ. ಅದು ಪಾಂಡವ್ರ ಜಿಗ್ಯಾವ ಅಂತ. ಆ ಬಂಡೆಗಳಿಗೆಲ್ಲ ಹಾಕೊಂಡು ಹೆಚ್ಚಿ ಒಳಗೆ ಸಣ್ಣ ಮುಡ್ಯವು, ದೊಡ್ಡ ಮುಡ್ಯವು, ಭಾಳ ಮಟ ನೋಡಿದ್ವಿ. ಮತ್ತು ಈ ಸ್ವಾಮಿ ಕರೆದು ಚಹಾ ಮಾಡಿಕೊಟ್ಟ, ಬರೀ ಸ್ವಾಮಿಯವ್ರ ಊಟ ಮಾಡ್ಕೊಂಬರುವಂತೆ ಎಂದು ಅವ್ರನ್ನೆಲ್ಲ ಹುಡುಗರು ಪಡಗರು ಕರ್ಕೊಂಡು ನಮ್ಮ ಲಗ್ನ ಮನೆಗೆ ಹೋಗಿ ಅವ್ರಿಗೆ ಉಂಡಿಸಿ ಮತ್ತು ಇಷ್ಟು ಬೂಂದಿ ಉಂಡಿ ಕೊಟ್ಟು ಮಂಡಕ್ಕಿ ಕೊಟ್ಟು ಕಳಿಸಿರಿ. ನಾನು ಚಲೋ ಆದ್ರಿಪ್ಪ, ನೀವು ಯಾವ್ರಿ, ಇಲ್ಲಿ ಅಲ್ಲಿದ್ದ ಇಲ್ಲಿಗೆ ಬಂದಿರಿ ಅಂದ. ಅವ್ರ ಕೈ ಮುಗಿದು ನಮ್ಮ ಮನೆಗೆ ಹೋದ್ರಿ. ಇಷ್ಟೆಲ್ಲ ನಾವು ಅಡ್ಡಾಡಿ ನೋಡ್ರಿ, ಇಷ್ಟು ರಾಮಾಯಣ ಇಟ್ಕೊಂಡು. ಮತ್ತು ಬೇರೆ ಯಾವ್ದಾದ್ರು ಪದ ಬರ್ತಾವ? ಲಾವಣಿ ಪದ ಬರ್ತೈತ್ರಿ. ಭರತ ಖಂಡದೊಳು ಬದಲಾಯಿತು ಜನ, ಹೊಸ ಪ್ಯಾಂಚಿಯ ಕಲಿದಾಯ್ತು. ಭರತ ಖಂಡದೊಳು ಬದಲಾಯಿತು ಜನ, ಹೊಸ ಪ್ಯಾಂಚಿಯ ಕಲಿದಾಯ್ತು. ಮುರಿ ಹೇಳಲು ಲಾವಣಿ ಪದ ಬಂತು, ಹರೇ ಕೆದ್ದು ಸ್ಮರಣೆಯ ಮರಿತರು, ಹೋಟೆಲ್ ದ್ವಾಸೆಯ ಪ್ಲೇಟ್ ಆತು. ಗಟ್ಟಿಗರೆಲ್ಲರೂ ಹೊಟ್ಟೆಯ ಮರಿತರು, ಹಸಿ ಹಿಟ್ಟಿಗೆ ಹಲ್ ತೆರೆದಾಯ್ತು. ಗಟ್ಟಿಗರೆಲ್ಲರೂ ಹೊಟ್ಟೆಯ ಮರಿತರು, ಹಸಿ ಹಿಟ್ಟಿಗೆ ಹಲ್ ತೆರೆದಾಯ್ತು. ಜಟ್ಟಿಯಂತೆ ಜನ ಜಿಟ್ಟಿಗಳಾದರು, ಕುಂಡೆಯ ಗೋಟೆಲ ಕಂಡೋಯ್ತು. ಭರತ ಖಂಡದೊಳು ಬದಲಾಯಿತು ಜನ, ಹೊಸ ಪ್ಯಾಂಚಿಯ ಕಲಿದಾಯ್ತು. ಉರಿದು ಹೇಳಲು ಲಾವಣಿ ಪದ ಬಂತು, ಹರೇ ಕೆದ್ದು ಸ್ಮರಣೆಯ ಮರಿತರು, ಹೋಟೆಲ್ ದ್ವಾಸೆಯ ಪ್ಲೇಟ್ ಆತು. ರೈತರೆಲ್ಲರೂ ಬೈತಲಿ ತೆಗೆಯುತ್ತ ತಲೆಯೊಳು ಕೂದಲ ಬಿಟ್ಟೋಯ್ತು. ರೈತರೆಲ್ಲರೂ ಬೈತಲಿ ತೆಗೆಯುತ್ತ ತಲೆಯೊಳು ಕೂದಲ ಬಿಟ್ಟೋಯ್ತು. ಮೈ ಕಾಣುವ ಮಲ್ಮಲ್ ಮುಟ್ಟೋಯ್ತು. ತಾತನು ಗಳಿಸಿದ ನೂತನ ಮನೆ ಹೋಟೆಲ್ ತಿಂಡಿಗೆ ಕಳೆದು ಹೋಯ್ತು. ಭರತ ಖಂಡದೊಳು ಬದಲಾಯಿತು ಜನ, ಹೊಸ ಪ್ಯಾನ್ಸಿಯ ಕಲಿದಾಯ್ತು. ಉರಿದು ಹೇಳಲು ಲಾವಣಿ ಪದ ಬಂತು, ಹರೇ ಕೆದ್ದು ಸ್ಮರಣೆಯ ಮರಿತರು, ಹೋಟೆಲ್ ದ್ವಾಸೆಯ ಪ್ಲೇಟ್ ಆತು. ಶರಣು 3 ಬಾರಿಗೆ ಶರಣು ಮಾಡುವೆನು ಚಾತುರಗಿ. ಶರಣು 3 ಬಾರಿಗೆ ಶರಣು ಮಾಡುವೆನು ಚಾತುರಗಿ. ಎನ್ನ ಬೀದರೆ ಎನ್ನ ಮನ ಕರಗಿ, ಕರುಣ ಬಾರದೆ ಹಣ ಕಳೆಯುತ್ತ ರೋಗದಿ ಸಾಯುವರು ಮರ್ಮರುಗಿ. ಬಸಲಿಗಿಡದ ವೀರಣ್ಣ ಬಡವರಿ ಗಾಸರಾದ ಪುಣ್ಯದ ಕತಿ. ಬಸಲಿಗಿಡದ ವೀರಣ್ಣ ಬಡವರಿ ಗಾಸರಾದ ಪುಣ್ಯದ ಕತಿ. ವೀರಣ್ಣ ನಿಲ್ಲದಿದ್ದರೇನು ಗತಿ. ಭರತ ಖಂಡದೊಳು ಬದಲಾಯಿತು ಜನ, ಹೊಸ ಪ್ಯಾನ್ಸಿಯ ಕಲಿದಾಯ್ತು. ಮುರಿದು ಹೇಳಲು ಲಾವಣಿ ಪದ ಬಂತು, ಹರೇ ಕೆದ್ದು ಸ್ಮರಣೆಯ ಮರಿತರು, ಹೋಟೆಲ್ ದ್ವಾಸೆಯ ಪ್ಲೇಟ್ ಆತು. ಇಲ್ಲಿವರೆಗೂ ನಿಮ್ಮ ಬಾಲ್ಯದ ಹಾಗೂ ನಾಟಕದಲ್ಲಿ ಅಭಿನಯಿಸಿದ್ದು, ಅಡುಗೆ ಮಾಡಿದ್ದು, ಕೃಷಿ ಮಾಡಿದ್ದು, ಹೈನುಗಾರಿಕೆ ಮಾಡಿದ್ದು ಎಲ್ಲ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೆ. ತುಂಬ ಸಂತೋಷ. ಧನ್ಯವಾದಗಳು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.